ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನೇನೋ ತಂದಿದ್ದೀನಿ. ಯವ್ವ ನನ್ಗೆ ವಯಸ್ಸಾಗಿದೆ, ತಗೊಳ್ಳೋದು ಕೊಡೋದು ಈ ಸರಿ ಹೋಗಲ್ಲ ಇವಾಗ. ಅಯ್ಯಯ್ಯೋ, ಈ ರಾಜಪ್ಪ ರಸಿಕ ಆದ್ರೆ ಪೋಲಿ ಅಲ್ಲ. ನಿನ್ ಮೇಲೆ ಪ್ರೀತಿ ಇದೆ, ಮೋಹ ಇಲ್ಲ. ನಿನಗೆ ಸರ್ಪ್ರೈಸ್ ತಂದಿದ್ದೀನಿ ಅಂತ ಹೇಳಿದಿನಲ್ಲ, ಕೊಡ್ತೀನಿ. ಕಣ್ಮುಚ್ಕ. ಎದ್ದು ಏನಿದು? ಸೀರೆ. ರೇಷ್ಮೆ ಸೀರೆ. ನಾಳೆ ಮದ್ವೆ ಇದೆಯಲ್ಲ, ಆ ಮದ್ವೆನಲ್ಲಿ ನೀನು ಈ ಸೀರೆ ಉಟ್ಕೊಂಡು ದೂರದ ಊರಿಂದ ಹಮ್ಮಿರ ಬಂದ ಜರ್ತಾರಿ ಸೀರೆ ತಂದ, ಇದರಲ್ಲಿ ಇಟ್ಟಿವ್ನಿಗೆ ನನ್ನ ಮನ್ಸನ್ನ ಜೋಪಾನ ಜಾಣಿ ಅಂದ ಅಂತ ಹಾಡು ಹೇಳದ್ನ ನಾನ್ ನೋಡ್ಬೇಕು ಅಂತ ಆಸೆ ಪುಟ್ಟಿ. ಅದಕ್ಕೆ ನಿನಗೊಪ್ಪು ಅಂತ ರೇಷ್ಮೆ ಸೀರೆನ ನಾನೇ ಆರ್ಸ್ಕೊಂಡು ತಗೊಂಡ್ ಬಂದಿದ್ದೀನಿ. ನನ್ನ ಆಸೆ ಈಡೇರಿಸ್ತೀಯ ಅಲ್ವಾ? ಆಹಾ, ಮೈಸೂರು ಸಿಲ್ಕ್ ಸ್ಯಾರಿ. ನಾನೆಷ್ಟು ಅದೃಷ್ಟ ಮಾಡಿದ್ದೆ. ಕೈ ತುಂಬಾ ದುಡ್ಡಿಟ್ಕೊಂಡು ಕ್ಯೂನಲ್ಲಿ ನಿಂತಿದ್ರು ಇದ್ದ ಸ್ಯಾರಿ ಸಿಗ್ತಾ ಇರ್ಲಿಲ್ಲ. ಖಂಡಿತ ಉಟ್ಕೊಂಡ್ಬರ್ತೀನಿ ರಾಜಪ್ಪ. ನನಗೆ ನಿಮ್ಮ ಆಸೆನ ಈಡೇರಿಸೋದೆ ನನ್ನ ಆಸೆ. ನನಗೆ ಈ ಸೀರೆ ಮೇಲೆಲ್ಲ ವ್ಯಾಮೋಹ ಇಲ್ಲ. ನೀವು ಕೊಟ್ರಿ ಅಂತ ನಾನು ತಗೊಂಡೆ. ಓ, ನಾನ್ ಪ್ರೀತಿಯಿಂದ ಏನೇ ಕೊಟ್ರು ತಗೋತೀಯ? ಏನ ಇಲ್ಲ, ಸೀರೆ ಮಾತ್ರ. ಅಯ್ಯೋ, ನಾನು ಅಷ್ಟೇ ಹೇಳಿದ್ದು. ನೀನು ನಾನು ಏನ್ ಕೊಡ್ತೀನಿ ಅನ್ಕೊಂಡೆ? ಏನಿಲ್ಲ, ಸೀರೆ ಕೊಟ್ಟಾಯ್ತಲ್ಲ, ತಾವಿನ್ ಹೊರಡ್ಬೋದು. ಹಾ ಪುಟಿ, ನಾಳೆ ಮದುವೆ ಇದೆಯಲ್ಲ, ಅದಕ್ಕೆ ನಮ್ಮ ಯಜಮಾನ್ರು ಇವತ್ತು ಮನೆಯಲ್ಲಿ ಚಿಕ್ಕದಾಗೊಂದು ಪಾರ್ಟಿ ಇಟ್ಕೊಂಡಿದ್ದಾರೆ. ನೀನ್ ಅದನ್ನೆಲ್ಲ ತಗೊಳ್ಳಲ್ಲ ಅನ್ಸುತ್ತೆ. ಪರವಾಗಿಲ್ಲ, ಕೂಲ್ ಡ್ರಿಂಕ್ಸ್ ಕುಡಿಬೋದಲ್ಲ. ಈ ಚೌಚೌ, ಚಿಪ್ಸು, ಕಳ್ಳಕಾಯಿ ಬೀಜ, ಸೈಡ್ಸ್ ಎಲ್ಲ ಇರುತ್ತೆ. ಅದನ್ನ ತಿನ್ನಕ್ಕಾದ್ರೂ ಬರ್ಬೋದಲ್ಲ? ಏನು ಪಾರ್ಟಿನ? ಖಂಡಿತ ಬರ್ತೀನಿ. ಬರ್ತೀಯಾ? ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ಬೇಕು? ಬರ್ತೀನಿ, ಕಾಯ್ತಾ ಇರ್ತೀನಿ. ಬರ್ತೀನಿ. ರೇಷ್ಮೆ ಮೈಯೊಳಗೆ ರೇಷ್ಮೆ ಸೀರೆ, ದೂರದ ಊರಿಂದ ಹಮ್ಮಿರ. ಇಲ್ಲಿ ಒಳ್ಳೆಯವ್ರಿಗೆ ಕಾಲ ಇಲ್ಲ, ಒಳ್ಳೆಯವ್ರನ್ನ ಒಳ್ಳೆತನದಲ್ಲಿ ಇರೋದಕ್ಕೂ ಬಿಡೋದಿಲ್ಲ. ಆದರೆ ಕೆಟ್ಟವ್ರು ನೀರು ಹಾಕೊಳ್ಳೋದು ಕೆಟ್ಟದಲ್ಲ. ಕೆಕ್ಕೆ, ನಾನು ಹೇಳ್ತಿರೋದು ಅರ್ಥನೇ ಆಗ್ತಾ ಇಲ್ವಾ? ಚಾಣನಿಗೆ ಮಾತಿನ ಪೆಟ್ಟು, ತಡ್ಡನಿಗೆ ನಿಮ್ಗೆ ಗೊತ್ತಲ್ಲ. ಅಲ್ಲ ಕಂಡ್ರು, ದುಡ್ಡು ತಗೊಂಡು ಹೊಡೆಯೋ ನಿಮಗೆ ಎಷ್ಟು ಧಿಮಾಕಿರ್ಬೇಕು. ಕಷ್ಟಪಟ್ಟು ದುಡಿಯೋ ನನಗೆ ಎಷ್ಟು ಧಿಮಾಕಿರ್ಬೇಡ. ಇನ್ನೊಬ್ರಿಗೆ ಕೆಟ್ಟದ್ ಬಯಸೋರ್ಗೆ ತುಂಬಾ ಶಕ್ತಿ ಇರುತ್ತೆ, ಆದ್ರೆ ಇನ್ನೊಬ್ರಿಗೆ ಒಳ್ಳೇದ್ ಬಯಸೋರ್ಗೆ ಕೆಟ್ಟತನ ಪುಡಿ ಪುಡಿ ಮಾಡೋ ಶಕ್ತಿ ಇರುತ್ತೆ. ಕೊಟ್ಟಿದ್ದನ್ನ ಸುಮ್ಮನೆ ತಗೋತಾ ಇರ್ಬೇಕು. ಬರೋ ಯಜಮಾನ್ರೆ, ನಾನಾ ನನಗೆ ಅಭ್ಯಾಸ ಎಲ್ಲ ಇಲ್ಲಪ್ಪ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ನಂಗೆ ಗೊತ್ತು, ಬರ. ಯಜಮಾನ್ರೆ, ನೀವು ನನ್ನ ಬಗ್ಗೆ ತುಂಬಾ ತಪ್ಪು ತಿಳ್ಕೊಬಿಟ್ಟಿದ್ದೀರಾ. ಒಂದೇ ಒಂದು ಗುಟ್ಟು ಕೂಡ ನನ್ನ ಗಟ್ಲಲ್ಲಿ ಇಳಿಸ್ಕೊಂಡಿಲ್ಲಪ್ಪ. ನೋಡಿ, ಫುಲ್ಲು ಸ್ಟಡಿ ಆಗಿದ್ದೀನಿ. ರಾಜಪ್ಪ, ನೀನ್ ಎಣ್ಣೆನ ಗಂಟ್ಲೆಗೆ ಹಾಕೊಂಡಿಲ್ಲ ಕಣ, ನೇರವಾಗಿ ಹೊಟ್ಟೆಗೆ ಹಾಕೊಂಡ್ಬಿಟ್ಟಿದ್ಯಾ. ಎಣ್ಣೆ ನೇರವಾಗಿ ಕಾಲಿಗೆ ಇಳಿದಿದೆ, ನೇರವಾಗಿ ತಲೆಗೆ ಹತ್ತಿದೆ. ಎರಡೇ ಎರಡು ಗುಡ್ಕೋ ಯಜಮಾನ್ರೆ. ಒಂದು ಗುಡ್ಕೋ ಕಾಲ್ಗೋಗಿದೆ, ಇನ್ನೊಂದು ಗುಡ್ಕೋ ತಲೆಗೆ ಏರಿದೆ. ಹೊಟ್ಟೆಗೆ ಹಾಕೋಬೇಕು. ಆಯ್ತಾಯ್ತು, ಚೆನ್ನಾಗಿ ಮಜಾ ಮಾಡ.
ರಾಜಪ್ಪ ಹ್ಮ್ ನನಗೆ ಈಗ ಆಗ್ತಿರೋ ಸಂತೋಷಕ್ಕೆ ಎಣ್ಣೆಲ್ಲೇ ನೀನು ಸ್ನಾನ ಮಾಡಿಸ್ಬಿಡ್ಲಾ ಅಂತ ಅನ್ಕೋತಿದ್ದೀನಿ. ಹೌದಾ ನಿಜ ಹೇಳ್ತಾ ಇದ್ದೀರಾ ಯಜಮಾನ್ರೆ? ಆದ್ರೆ ಎಷ್ಟು ಸಂತೋಷ ಆದ್ರೂ ಹಾ ಲಿಮಿಟ್ ಅಲ್ಲಿ ಇರ್ಬೇಕು. ಸ್ವಲ್ಪನೇ ಹೋಗ್ ಕುಡಿಯೋ ಕುಡಿಯೋ. ಅಯ್ಯೋ ಯಜಮಾನ್ರು ಎಣ್ಣೆಲೆ ಸ್ನಾನ ಮಾಡಿಸ್ತೀವಿ ಅಂತಾರೆ, ಕುಡಿಯೋದ್ರಲ್ಲಿ ಲಿಮಿಟಲ್ಲಿ ಇರಬೇಕು ಅಂತಾರೆ. ಕೊಂಡಕ್ಕೆ ಬ್ಯಾಲೆನ್ಸ್ ಆಗ್ತಿಲ್ಲ. ಕುಡಿದು ಯಜಮಾನ್ರು ಟೈಟ್ ಆಗ್ಬಿಟ್ಟಿದ್ದಾರೆ. ಬರೀ ಜ್ಯೂಸ್ ಮಾತ್ರ ಕುಡಿತೀನಿ ಅಂತ ಹೇಳಿ ನಾನೊಂದು ಬಾಟಲ್ ಟೇಸ್ಟ್ ಮಾಡ್ಲಾ? ಕುಡಿ ಕುಡಿ ಚೆನ್ನಾಗಿ ಕುಡಿ. ಅವನು ಸತ್ತ ಮೇಲೆ